ಮುಂಚೆ ಎಲ್ಲ ಇಲ್ದೇ ಇದ್ದಿದ್ದು ಈಗೀಗ ಒಂದೆರಡು ವರ್ಷಗಳಿಂದ ನಾರ್ತ್ ಇಂಡಿಯನ್ಸ್ ವರ್ಸಸ್ ಸೌತ್ ಇಂಡಿಯನ್ಸ್ ಅನ್ಕೊಂಡು ಸೋಷಿಯಲ್ ಮೀಡಿಯಾಲಿ ವಾರ್ ನಡೀತಾನೆ ಇದೆ. I'll just go up to strangers. I'm like, are you comfortable with Kannada? If they say yes, I just keep moving on. ನಮ್ಮನ್ನ ಈ ನಾರ್ತಿಗಳು ದೋಸಾ ಇಡ್ಲಿ ಚಟ್ನಿ ಅನ್ನೋದು, ಅವ್ರನ್ನ ನಮ್ಮವರು ಪಾನ್ ಮಸಾಲ ಅನ್ನೋದು. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಇದು ಇಷ್ಟಕ್ಕೆ ತಮಾಷೆಗೆ ಸೀಮಿತ ಆಗಿದ್ರೆ ಓಕೆ, ಆದ್ರೆ ಮಿತಿಮೀರಿ ಈ ನಾರ್ತ್ ಇಂಡಿಯನ್ಸ್ ಗಳು ನಮ್ಮ ಸೌತ್ ಇಂಡಿಯನ್ಸ್ ಗಳನ್ನ, ಅದರಲ್ಲೂ ನಮ್ಮ ಕರ್ನಾಟಕ ಕನ್ನಡಿಗರು ಬೆಂಗಳೂರನ್ನೆಲ್ಲ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡೋದು. ನಮ್ ಕನ್ನಡಿಗರು ಸರಿ ಇಲ್ಲ, ಕರ್ನಾಟಕ ಸೇಫ್ ಅಲ್ಲ, ಬೆಂಗಳೂರು ಗಬ್ಬೆದ್ದು ನಾರ್ತ್ ಇದೆ ಅನ್ಕೊಂಡು ನಮ್ಮ ಮೇಲೆ ಮಸಿ ಬಳಿಯೋ ಕೆಲಸ ಮಾಡ್ತಾನೆ ಇದ್ದಾರೆ. And then I went to Bangalore for my job. I 100% truly believe that city has no soul. ಮೊದಲನೇದಾಗಿ ಮೊನ್ನೆ ನಡೆದಿರೋ ಇನ್ಸಿಡೆಂಟ್ ನೇ ನೋಡೋದಾದ್ರೆ, ಇದು ಇಬ್ರು ವ್ಯಕ್ತಿಗಳ ನಡುವೆ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಕಾರ್ಗೆ ಬೈಕ್ ಟಚ್ ಆಯ್ತು ಅನ್ನೋ ವಿಚಾರವಾಗಿ ಶುರುವಾದ ಜಗಳ. ಇಲ್ಲಿ ಯಾರ್ ಜಗಳ ಶುರು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಇಬ್ರು ಒಬ್ರಿಗೊಬ್ರು ರಕ್ತ ಬರೋ ರೀತಿ ಹೊಡೆದಾಡಿದ್ದಾರೆ. ಆದ್ರೆ ಈ ಮನುಷ್ಯ ಇವ್ರ ತೆವಲಿಗೆ ತೀಟೆಗೆ ಮಾಡ್ಕೊಂಡಿರೋ ಜಗಳಕ್ಕೆ ವಿನಾಕಾರಣ ನಮ್ಮ ಕನ್ನಡ ಭಾಷೆ ಕನ್ನಡಿಗರನ್ನ ಮಧ್ಯೆ ತಂದು ನಮ್ಮನ್ನ ಇಡೀ ದೇಶ ವಿದೇಶಗಳ ಮುಂದೆ ವಿಲನ್ ಮಾಡೋ ಪ್ರಯತ್ನ ಮಾಡ್ತಾನೆ. More people came surprisingly and started abusing us that we are doing wrong things. But this is what Karnataka has become. ಈ ರೀತಿಯಾಗಿರೋದು ಇದೇ ಮೊದ್ಲೇನಲ್ಲ. ಇದಕ್ ಮುಂಚೆನೂ ಒಬ್ಳು ನಾರ್ತ್ ಇಂಡಿಯನ್ ಮಹಿಳೆ ಹಿಂಗೆ ತಾನೇ ಝೊಮ್ಯಾಟೊ ಹುಡುಗನ್ಗೆ ಹಲ್ಲೆ ಮಾಡಿ ಆ ಸಮಯದಲ್ಲಿ ತನ್ನ ಮೂಗಿಗೆ ಏಟಾಗಿದ್ದನ್ನ ಸಿಂಪತಿ ಡ್ರಾಮಾ ಮಾಡ್ಕೊಂಡು ವಿಡಿಯೋ ಮಾಡಿದ್ಲು. ನಮ್ಮ ಬೆಂಗಳೂರು ಸೇಫ್ ಅಲ್ಲ, ಕನ್ನಡಿಗರು ಸೇಫ್ ಅಲ್ಲ ಅಂತೆಲ್ಲ ಜನಗಳು ಮಾತಾಡೋ ರೀತಿ ಮಾಡಿದ್ಲು. ಆಮೇಲೆ ಆ ಹುಡುಗನ್ನ ಮಾತಾಡ್ಸಿದ್ಮೇಲೆ ಅವಳ ನಿಜವಾದ ಬಣ್ಣ ಬಯಲಾಗಿ ಜನ ಅವಳ ಜನ್ಮ ಜಾಲಾಡಿ ಅವಳು ಬೆಂಗಳೂರನ್ನೇ ಬಿಟ್ಟು ಎಸ್ಕೇಪ್ ಆಗೋದ್ಲು ಬಿಡಿ. ನಾನು ಕೈ ಸಿಕ್ಕು ನಿನ್ಗದೆ ಮಾರಿಯಪ್ಪ. ಈಗ ಈ ಅಪ್ಪ ವಿಂಗ್ ಕಮಾಂಡರ್ ಕೂಡ ಇಂಥದ್ದೇ ಸಿಂಪತಿ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ದ. ಹೆಂಗೂ ಭಾಷೆ ವಿಚಾರಕ್ಕೆ ನಾರ್ತ್ ಸೌತ್ ಜಗಳ ನಡೀತಾನೆ ಇದೆ, ಅದ್ರಲ್ಲೂ ಕನ್ನಡಿಗರನ್ನ ಕಂಡ್ರೆ ನಾರ್ತಿಗಳಿಗೆ ಆಗ್ತಿಲ್ಲ. ಇದನ್ನೇ ಲಾಭ ಮಾಡ್ಕೊಂಡ್ಬಿಡೋಣ, ತಾನು ಹೀರೋ ಆಗ್ಬಿಡೋಣ ಅಂತ ಅಣ್ಣ ಹೆವಿಯಾಗಿ ಡೌ ಮಾಡ್ದ. This is how you people treat a person from the army, from Air Force, or from Navy, from the Defense Forces. ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲಣ್ಣ. ಅದನ್ನೇ ನಂಬ್ಕೊಂಡು ಒಂದಷ್ಟು ಜನ ದಡ್ಡ ನನ್ನ ಮಕ್ಕಳು ಕನ್ನಡ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ರಕ್ತ ಬರೋ ತರ ಹೊಡಿತಿದ್ದಾರೆ. ಅಂದ್ರೆ ಕನ್ನಡಿಗರು ಎಂತ ಕ್ರೂರಿಗಳು ರಾಕ್ಷಸರು ಅನ್ಕೊಂಡು ವಿಡಿಯೋಸ್ ಗಳು ಮಾಡಿದ್ದೇನು, ಕಮೆಂಟ್ಸ್ ಸ್ಟೇಟಸ್ ಗಳು ಹಾಕೊಂಡಿದ್ದೇನು, ಆದ್ರೆ ಎಲ್ಲಾನು ಮೇಲೊಬ್ಬ ನೋಡ್ತಾ ಇರ್ತಾನೆ ಅಂತಾರಲ್ಲ, ಹಂಗೆ ಇಷ್ಟೆಲ್ಲ ಡ್ರಾಮಾ ಮಾಡಿರೋ ಆ ವಿಂಗ್ ಕಮಾಂಡರ್ ಹಾಗೂ ಅವ್ರ ಹೆಂಡತಿಗೆ ಅಲ್ಲಿ ಒಂದು CCTV ಕ್ಯಾಮ್ರಾ ಇತ್ತು ಅನ್ನೋ ಮ್ಯಾಟ್ರೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾವಾಗ CCTV ಫುಟೇಜ್ ಆಚೆಗ್ ಬಂತೋ ಆಗ ಈ ಮಹಾನುಭಾವನ ನಾಟಕ ಎಲ್ಲ ಬಯಲಾಯ್ತು. ಇವನ ರೌದ್ರಾವತಾರ ಎಲ್ಲ ಜನಗಳಿಗೆ ಗೊತ್ತಾಯ್ತು. ಇವನಿಗೆ ಸಪೋರ್ಟ್ ಮಾಡ್ಕೊಂಡು ಹಾರಾಡ್ತಿದ್ದ ನಾರ್ತಿಗಳಿಗೆ ಸ್ಲಿಪ್ಪರ್ ಶಾಟ್ ಬಿದ್ದಂಗಾಯ್ತು. ಆ CCTV ಫುಟೇಜ್ ಏನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಇಡೀ ದೇಶದ ಮುಂದೆ ಕನ್ನಡಿಗರು ಕ್ರೂರಿಗಳಾಗೆ ಉಳ್ಕೊಂಡ್ಬಿಡ್ತಿದ್ರು. ಇಷ್ಟೆಲ್ಲಾ ಮಾಡಿದ್ರು ಇನ್ನು ಈ ಅಪ್ಪನ ಮೇಲೆ ನಮ್ಮ ಸರ್ಕಾರ ಕಾನೂನು ಕ್ರಮ ತಗೊಂಡೇ ಇಲ್ಲ. ಈ ಮನುಷ್ಯ ಒಬ್ನೇ ಅಲ್ಲ, ಇದೇ ರೀತಿ ತುಂಬಾ ಜನ ನಾರ್ತಿಗಳು ಇಲ್ಲಿ ಬಂದು ತಿಂದು ಮಜಾ ಮಾಡಿ ಶೋಕಿ ಮಾಡಿ ಕಡೆಗೆ ನಮ್ಮೂರು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ಬಗ್ಗೆನೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಒಳ್ಳೆ ವ್ಯೂಸ್ ಒಳ್ಳೆ ಫಾಲೋವರ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಈ 420 ನನ್ನ ಮಕ್ಕಳ ಇವನೊಬ್ಬ ಮೊನ್ನೆ ಹಿಂಗೆ ಬೆಂಗಳೂರಲ್ಲಿ ಇದ್ದೀಯಾ ಹಿಂದಿ ಮಾತಾಡೋ ಅಂತ ನಮ್ಮ ಬೆಂಗಳೂರು ಆಟೋ ಡ್ರೈವರ್ಗೆ ಆವಾಜ್ ಹಾಕಿದ್ದ. ಆಮೇಲೆ ಆತನೇ ಇನ್ನೊಂದು ವಿಡಿಯೋದಲ್ಲಿ ಕನ್ನಡದಲ್ಲೇ ಕ್ಷಮೆ ಕೇಳಿದಾನೆ. ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ. ಇಲ್ಲಿ ತಪ್ಪು ಯಾರ್ದೋ ಗೊತ್ತಿಲ್ಲ, ಆದ್ರೆ ನಮ್ಮೂರಿಗೆ ಬಂದು ನಮಗೆ ಅವ್ರ ಭಾಷೆಯಲ್ಲಿ ಮಾತಾಡೋ ಅಂತ ಆವಾಜ್ ಹಾಕ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಚರ್ಬಿ ಇರ್ಬೇಡ. ಹಿಂಗೆ ಗಾಂಚಲಿ ಮಾಡ್ದವ್ರೆಲ್ಲ ವಿತಿನ್ 48 ಅವರ್ಸ್ ಸಾರಿ ಕೇಳಿರೋ ಎಷ್ಟು ಉದಾಹರಣೆಗಳಿಲ್ಲ. ಅಲ್ಲ ಇವರಿಗೆ ಅಷ್ಟೇ ಸ್ವಾಭಿಮಾನ ಇದ್ರೆ ಸಾರಿ ಕೇಳೋ ಬದಲು ವಾಪಸ್ ಅವ್ರೂರಿಗೆ ಹೋಗ್ಬೋದಲ್ವೇ? ಹೋಗಲ್ಲ. ಯಾಕೇಳಿ? ಅವ್ರೂರಿಗೆ ವಾಪಸ್ ಹೋದ್ರೆ ತಿರ್ಪೆ ಎತ್ಬೇಕಾಗುತ್ತೆ ಅಂತ ಗೊತ್ತಲ್ಲ. ಅಷ್ಟು ಭಯ ಇದ್ಮೇಲೆ ಅಮಿಕಂಡ್ ಜೀವನ ಮಾಡೋದು ಬಿಟ್ಟು ಈ ದೌಲತ್ ಯಾಕೆ ಬೇಕು ಅಂತೀನಿ. ಇದು ಬಿಡಿ, ಇದಕ್ಕೂ ಮುಂಚೆ ಕೆಲವು ತಿಂಗಳ ಹಿಂದೆ ಈ ಲೇಡಿ ಸುಗಂಧ ಶರ್ಮಾ ಅಂತೆ, ಹೆಸರು ನೋಡಿದ್ರೆ ಸುಗಂಧ, ಮಾತಾಡೋದ್ ನೋಡಿದ್ರೆ ಗಬ್ ಗಬ್ಬು. सच में अगर हम सारे उठकर बैंगलोर से चले गए तुम्हारा शहर ना खाली हो जाएगा. ನಾವೆಲ್ಲ ವಾಪಸ್ ಹೋಗ್ಬಿಟ್ರೆ ಬೆಂಗಳೂರು ಖಾಲಿ ಹೊಡಿಯುತ್ತೆ, ನಿಮ್ PGಗಳು ಖಾಲಿ, ಪಬ್ಗಳು ಖಾಲಿ, ನಾವಿಲ್ದೆ ಬೆಂಗಳೂರೇ ಖಾಲಿ ಅಂತ ದುರಹಂಕಾರದಲ್ಲಿ ವಿಡಿಯೋ ಮಾಡಿದ್ಲು. ಆಮೇಲೆ ಇವಳದ್ದು ಮತ್ತದೇ ಪಾಡು, ಸಾರಿ ಕೇಳ್ಕೊಂಡ್ ವಿಡಿಯೋ ಮಾಡಿದ್ಲು. ಅಲ್ಲ ಇವ್ರ ಮನಸ್ಥಿತಿ ನೋಡಿ ಹೆಂಗಿದೆ. ಇವ್ರ ಪ್ರಕಾರ ಬೆಂಗಳೂರು ನಡೀತಾ ಇರೋದೇ ಇವರಿಂದ ಅಂತೆ, ಇವ್ರಿಲ್ಲ ಅಂದ್ರೆ ಬೆಂಗಳೂರು ಇರೋದೇ ಇಲ್ಲ ಅಂತೆ. ಈ ಅನ್ಪಡ್ಗಳು ಹುಟ್ಟೋಕ್ ಮುಂಚೆನೆ ಬೆಂಗಳೂರು ಡೆವಲಪ್ ಆಗಿತ್ತು. ಅದು ಡೆವಲಪ್ ಆಗಿದೆ ಅಂತ ಗೊತ್ತಾದ್ಮೇಲೆನೆ ಬಿಲದ ಒಳಗಡೆ ಇಲ್ಲಿ
ಹುಲಿ ಹೆಗಣ ಸೇರ್ಕೊಂಡಂಗೆ ಈ ನನ್ನ ಮಕ್ಳು ಬಂದು ಸೇರ್ಕೊಂಡಿರೋದು. ನಿಜ ಹೇಳ್ಬೇಕು ಅಂದ್ರೆ ಇವ್ರುಗಳು ಬಂದು ಬೆಂಗಳೂರನ್ನ ಮತ್ತೊಂದು ಡೆಲ್ಲಿ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ಈ ಊರ್ನೇ ಹಾಳು ಮಾಡ್ತಾವ್ರೆ. ಇವ್ರುಗಳು ಇರ್ಲಿಲ್ಲ ಅಂದಿದ್ರೆ ಪಬ್ಬು ಬಾರು ಪಿಜಿಗಳು ಕಡಿಮೆ ಇರ್ತಿದ್ವೇನೋ. ಆದ್ರೆ ಬೆಂಗಳೂರು ಸ್ವಚ್ಛವಾಗಿರೋದು, ಬೆಂಗಳೂರಿಗರು ನೆಮ್ಮದಿಯಾಗಿ ಜೀವನ ಮಾಡಿರೋರು. ಇನ್ನು ಇವನು ಸಲ್ಮಾನ್ ಯೂಸಫ್ ಅಂತೆ. ಇವನು ಸಲ್ಮಾನ್ ಖಾನ್ ಅನ್ಕೊಂಡ್ಬಿಟ್ಟವನ ಅಂತ. ಮುಖ ನೋಡ್ಕೊಂಡಿದ್ಯಾ? ಇವನದ್ದು ಕನ್ನಡದ ಬಗ್ಗೆ ಕಾಂಟ್ರವರ್ಸಿ ನೋಡಿರ್ತೀರಾ. ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಚೆಕ್ ಪಾಯಿಂಟ್ ನಲ್ಲಿ ಇವನ್ನ ಪಾಸ್ಪೋರ್ಟ್ ಚೆಕ್ ಮಾಡಿದ್ದಾರೆ. ಇವನು ಹುಟ್ಟಿರೋದು ಬೆಂಗಳೂರಲ್ಲಿ, ಇವ್ರ ಅಪ್ಪ ಹುಟ್ಟಿರೋದು ಬೆಂಗಳೂರಲ್ಲಿ, ಆದ್ರೂ ಕನ್ನಡ ಬರಲ್ಲ ಅಂತಾನಲ್ಲ ಅಂತ ಹೇಳಿ ಇವನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಅಣ್ಣ ಫುಲ್ ಉರ್ಕೊಂಡು ಹಿಂಗ್ ವಿಡಿಯೋ ಮಾಡಿದ್ದ. Uneducated people are you are like this in this country. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಿ ಹಿಡಿಯುತ್ತೆ. Uneducated people like you are in this country will never grow. ಬರ್ದೇ ಇರೋ ಇಂಗ್ಲಿಷ್ ನ ಬ್ಯಾ ಅನ್ಕೊಂಡ್ ಮಾತಾಡೋಕ್ ಟ್ರೈ ಮಾಡ್ತಾವನೆ. ಆದ್ರೆ ಹುಟ್ಟು ಬೆಳೆದಿರೋ ಊರಿನ ಭಾಷೆ ಕನ್ನಡನ್ ಮಾತಾಡಕ್ ಇವನಿಗೆ ಟೀಗಾಂಚಲಿ. These uneducated brutes. So I want to complain about these guys, and I'm trying to speak to the airport authorities over here. ಈ ಕಮಂಗಿ ಬೇಜಾನ್ ಸಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದೀನಿ ಅಂತಾನೆ. ಏರ್ಪೋರ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ದೇ ಇರೋ ಗುಬಾಲ್ ತರ ಮಾತಾಡ್ತಾನೆ. ಆ ಆಫೀಸರ್ಸ್ ಗಳಿಗೆ ಸರ್ಕಾರ ಸಂಬಳ ಕೊಡ್ತಿರೋದೇ ಜನರನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಂತ. ಅವರಿಗೆ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಎಂತದ್ದೇ ಸೆಲೆಬ್ರಿಟಿ ಆದ್ರೂ ಅವ್ರ ಮೇಲೆ ಅನುಮಾನ ವ್ಯಕ್ತಪಡಿಸೋ ಅಧಿಕಾರ ಇದೆ. ಅವ್ರು ಆ ರೀತಿ ಮಾಡ್ತಿರೋದಕ್ಕೆ ಅಲ್ವೇ ನಾವೆಲ್ಲ ನಮ್ಮೂರಲ್ಲಿ ಸೇಫ್ ಆಗಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಜನ ಕಚಡ ನನ್ನ ಮಕ್ಕಳು ನುಸುಳ್ಕೊಂಡ್ ಬಂದು ಅದ್ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರೋರು. ಇನ್ನು ಇವನ್ ಕೇಳ್ತಾನೆ, ಏನ್ ಮೋದಿ ಕನ್ನಡ ಬರುತ್ತಾ ಅಂತ. Does our Prime Minister Narendra Modi knows how to speak in Kannada? ಮೋದಿ ಅವ್ರು ಹುಟ್ಟಿರೋದು ಗುಜರಾತ್ ಅಲ್ಲಿ, ಅವ್ರಿಗೆ ಗುಜರಾತಿ ಬರುತ್ತೆ, ಹಿಂದಿ ಬರುತ್ತೆ. ಅವರು ಇವನಂಗೆ ಇವ್ರ ಅಪ್ಪನಂಗೆ ಬೆಂಗಳೂರಲ್ಲಿ ಹುಟ್ಟಿದಿದ್ರೆ ಕನ್ನಡ ಮಾತಾಡಿರೋರು. ಬೆಂಗಳೂರಿನ ಮಹಾಜನತೆಗೆ ವಿಶೇಷವಾದ ನಮಸ್ಕಾರಗಳು. ಇದಕ್ಕೂ ಮೀರಿ ಇವನ್ ದಿಮಾಕ್ ನೋಡಿ, ಬೆಂಗಳೂರಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾನು ಕನ್ನಡ ಮಾತಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ಕೇಳ್ತಾನೆ. मैं बेंगलुरु में पैदा हूँ तो मुझे कन्नड़ आना जरूरी है क्या? ಹಿಂಗೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಿಂದು ಕೊಬ್ಬಿರೋ ಇವರೇ ಕನ್ನಡ ಮಾತಾಡೋಕ್ ದುರಹಂಕಾರ ತೋರಿಸ್ತಾರೆ ಅಂದ್ರೆ, ನಿನ್ನೆ ಮೊನ್ನೆ ಇಲ್ಲಿಗೆ ಬಂದಿರೋ ನಾರ್ತಿಗಳು ಕನ್ನಡ ಮಾತಾಡ್ತಾರಾ? नो वे. प्रॉब्लम क्या है यहाँ पे? एक तो चलो ठीक है, नेटवर्क इश्यूज भी है, उसके साथ जैसे जंगल वाले रास्ते हैं ना, वहाँ पे भी सब कुछ साइन बोर्ड सारी चीज सब कुछ कन्नड़ में है. ಇವನ್ ಯಾವನೋ ಕಾಡ್ ಕಪ್ಪಿ ನೋಡಿ, ಫಾರೆಸ್ಟ್ ಮಧ್ಯೆ ಎಲ್ಲೋ ಬೈಕ್ ನಿಲ್ಲಿಸ್ಕೊಂಡು ಫಾರೆಸ್ಟ್ ನಲ್ಲಿ ಸೈನ್ ಬೋರ್ಡ್ ಗಳು ಕನ್ನಡದಲ್ಲಿ ಇದಾವೆ, ಇಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ, ಹಿಂಗಾದ್ರೆ ನಮ್ ಕತೆ ಏನು, ಇದು ಸರಿಯಲ್ಲ, ಕರ್ನಾಟಕದಲ್ಲಿ ಇದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ವಿಡಿಯೋ ಮಾಡಿದಾನೆ. मेरे को कर्नाटका की एक बात अच्छी नहीं लगी. ಮೊದಲನೇದಾಗಿ ಫಾರೆಸ್ಟ್ ಗಳನ್ನ ಎಂಟರ್ ಆಗೋ ಮುಂಚೆನೆ ಎಲ್ಲಾ ಭಾಷೆಗಳಲ್ಲೂ ಕ್ಲಿಯರ್ ಆಗಿ ಒಂದು ವಾರ್ನಿಂಗ್ ಹಾಕಿರ್ತಾರೆ. ಕಾಡಿನ ಮಧ್ಯೆ ಎಲ್ಲೂ ತಮ್ಮ ವಾಹನಗಳನ್ನ ನಿಲ್ಸೋ ಹಂಗಿಲ್ಲ ಅಂತ. ಈ ತರಲೆ ನನ್ನ ಮಗ ಫಾರೆಸ್ಟ್ ಎಂಟರ್ ಆಗೋ ಮುಂಚೆ ನಿದ್ದೆ ಮಾಡ್ತಿದ್ನ ಅಂತ. ಅದು ಬೇಡಪ್ಪ, ಫಾರೆಸ್ಟ್ ನಲ್ಲಿ ಒಂದೇ ರೋಡ್ ಇರುತ್ತೆ. ಇನ್ ಕೇಸ್ ಡಿವಿಯೇಷನ್ಸ್ ಗಳಿದ್ರೆ ಅಲ್ಲಿ ಚೆಕ್ ಪೋಸ್ಟ್ ಗಳಿರ್ತಾವೆ, ಅಲ್ಲಿ ಎಲ್ಲಾ ಭಾಷೆನಲ್ಲೂ ಸೈನ್ ಬೋರ್ಡ್ ಗಳು ಹಾಕಿರ್ತಾರೆ. ಹಂಗಿರೋವಾಗ ಹಮ್ಮಿಕೊಂಡು ರೋಡ್ ಹೆಂಗಿದೆ ಹಂಗ್ ಹೋಗೋದ್ ಬಿಟ್ಟು ಆ ಇರೋ ಒಂದೇ ರೋಡ್ ಅಲ್ಲಿ ನಿಂತ್ಕೊಂಡು ಏನೂ ಸೈನ್ ಬೋರ್ಡ್ ಕಾಣ್ತಿಲ್ಲ ಅಂತ ವಿಡಿಯೋ ಮಾಡ್ತಾವನಲ್ಲ. ಹೆಜ್ಜೆ ಹೆಜ್ಜೆಗೂ ಸೈನ್ ಬೋರ್ಡ್ ಕಾಣಕ್ಕೆ 15 ಸಿಟಿ ಅನ್ಕೊಂಡ್ಬಿಟ್ಟವನೇ ಅನ್ಸುತ್ತೆ ಪೆಕ್ರ ನನ್ ಮಗ. ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಯಾವುದೇ ಫಾರೆಸ್ಟ್ ಗಳಲ್ಲೂ ವೆಹಿಕಲ್ ಗಳ ಓಡಾಟಕ್ಕೆ ಒಂದೇ ರೋಡಿಗೆ ಅವಕಾಶ ಮಾಡಿರ್ತಾರೆ. ಹೆಚ್ಚು ರೋಡ್ ಗಳಿದ್ರೆ ಜನರ ಓಡಾಟದಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಆ ಮೇನ್ ರೋಡ್ ಬಿಟ್ಟು ಕಾಲ್ದಾರಿಗಳಿದ್ರೂ ಅದು ಅಲ್ಲಿನ ಕಾಡಿನ ಜನ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಮಾತ್ರ ಓಡಾಡೋ ಅವಕಾಶ ಇರುತ್ತೆ. ಈಗ ಮೇನ್ ರೋಡ್ ಬಿಟ್ಟು ಎಡಬಲ ಕಾಡೊಳಕ್ ಹೋಗಕ್ಕೆ ಇವನೇನ್ ಕಾಡ್ ಹಂದಿನ ಇಲ್ಲ ಕಾಡ್ ಮಂದಿನ? ಫಸ್ಟ್ ಆಫ್ ಆಲ್ ಆ ಜಾಗದಲ್ಲಿ ಬೈಕ್ ನಿಲ್ಲಿಸ್ಕೊಂಡು ವಿಡಿಯೋ ಮಾಡಿರೋದಕ್ಕೆ ಈ ನನ್ನ ಮಗನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಒದ್ದು ಒಳಕ್ ಹಾಕ್ಬೇಕಿತ್ತು. ನೆಕ್ಸ್ಟ್ ಟೈಮ್ ನೀನ್ ಏನಾದ್ರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಇಷ್ಟು ವರ್ಷ ಎಷ್ಟೊಂದು ಜನ ಭಾರತೀಯರು ಆ ರಸ್ತೆಯಲ್ಲಿ ಆ ಕಾಡಿನಲ್ಲಿ ಸಂಚಾರ ಮಾಡಿದ್ದಾರೆ. ಅವರಿಗೆಲ್ಲ ಆಗದೆ ಇದ್ದಿದ್ದ ಸಮಸ್ಯೆ ಇವನಿಗಾಗೋಯ್ತಂತೆ. ಇತ್ತೀಚೆಗೆ ಒಂದಷ್ಟು ಜನ ಬೈಕ್ ವಿಲಾಗ್ಸ್ ಮಾಡೋ ಹಿಂದಿ ವಾಲಾಗಳು ಬರೀ ಕಿರಿಕ್ ಮಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಕಾಂಟ್ರವರ್ಸಿ ಮಾಡೋದು, ರೋಡ್ ರೇಜ್ ಮಾಡೋದು ಇದೇ ಇವ್ರ ಕೆಲ್ಸ ಆಗೋಗಿದೆ. इतनी जगह ये मथुरा है, दिल्ली नहीं है. 2 मिनट में तीतर बना दूंगा, 2 मिनट में. पूरा रिकॉर्ड हुआ है. ग्राउंड क्लियरेंस नहीं है. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸಾಮಾನ್ಯ ಜನರು ಜರ್ನಿ ಶುರು ಮಾಡೋ ಮುಂಚೆ ಟ್ರಿಪ್ ಸುಖಕರವಾಗಿರ್ಲಿ ಅಂತ ಪೂಜೆ ಮಾಡಿ ಹೊರಟ್ರೆ, ಈ ಬೇವರ್ಸಿ ನನ್ ಮಕ್ಳು ಜರ್ನಿನಲ್ಲಿ ಏನಾದ್ರೂ ಕೆಟ್ಟದಾಗ್ಲಿ ಕಿರಿಕಾಗ್ಲಿ ಅಂತಲೇ ಪೂಜೆ ಮಾಡ್ಕೊಂಡು ಹೊರಡ್ತಾರೆ ಅನ್ಸುತ್ತೆ, ಕಂಟೆಂಟ್ ಸಿಗುತ್ತೆ ಅಂತ. ಅಯ್ಯೋ ಏನ್ ಜನಗಳೇನೋ. ಸೊ ಇವನು ಅಂತವನೇ ಒಬ್ಬ. ಇವನ್ ವ್ಯೂಸ್ ಲೈಕ್ಸ್ ತೆವಲಿಗೆ ನಮ್ಮ ಕರ್ನಾಟಕದ ಬಗ್ಗೆ ಆಪಾದನೆ ಮಾಡೋ ಹಲ್ಕ ಕೆಲಸ ಮಾಡ್ತಾ ಇದ್ದಾನೆ.
ये देखो सारे जितने भी हिंदी है इनको छुपा रखा है। ये एक ये मैंने हटा दिया, स्टेशन प्रवेश निकास, बाकी सब कुछ छुपा रखा है इन्होंने। ಇನ್ನು ಇವನೊಬ್ಬ ತಲಾಟೆ ಮೆಟ್ರೋನಲ್ಲಿ ಹಿಂದಿನಲ್ಲಿ ಬರ್ದಿರೋದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಬರೀ ಇಂಗ್ಲಿಷ್ ಕನ್ನಡದಲ್ಲಿ ಇದೆ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು ಅನ್ಕೊಂಡ್ ವಿಡಿಯೋ ಮಾಡಿದಾನೆ. ನಾರ್ತ್ ಇಂಡಿಯಾದ ಯಾವ ಮೆಟ್ರೋ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದ್ರು ಬರೀ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ಸೈನ್ ಬೋರ್ಡ್ ಗಳು ಕಾಣುತ್ತೆ. ಬಿಟ್ರೆ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗಳು ಒಂದು ಕಾಣಲ್ಲ. ನಾವು ಹಿಂದಿ ಇಂಗ್ಲಿಷ್ ನಲ್ಲೇ ನೋಡಿ ಅರ್ಥ ಮಾಡ್ಕೊಳಕ್ ಇಲ್ವೇ? ಇವರಿಗೂ ಅದನ್ನೇ ಮಾಡೋಕ್ ಏನ್ ರೋಗ ಅಂತೀನಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಇನ್ನು ಇತ್ತೀಚೆಗೆ ತುಂಬಾ ಜನ ನಾರ್ತಿಗಳು ನಮ್ಮ ಬ್ಯಾಂಕ್ ಗಳಲ್ಲಿ, ರೈಲ್ವೆ ಇಲಾಖೆನಲ್ಲಿ, ಬೇರೆ ಬೇರೆ ಸರ್ಕಾರಿ ನೌಕರಿಗಳಲ್ಲಿ ಬಂದ್ ಸೇರ್ಕೊಂಡಿದ್ದಾರೆ. ಇವರಿಗೆ ನಯಾ ಪೈಸೆ ಕನ್ನಡ ಬರೋಲ್ಲ. ಇವ್ರುಗಳು ಸರ್ವಿಸ್ ಕೊಡ್ಬೇಕಿರೋದು ನಮ್ಮ ನಾಡಲ್ಲಿ ಅಂದ್ಮೇಲೆ ಇವ್ರುಗಳಿಗೆ ಕನ್ನಡ ಕಡ್ಡಾಯವಾಗಿ ಬರ್ಲೇಬೇಕು. ಆದ್ರೆ ಇವ್ರ ದಿಮಾಕು ಹೆಂಗಿರುತ್ತೆ ಅಂದ್ರೆ ಇವ್ರ ಕನ್ನಡ ಕಲಿಯೋಲ್ವಂತೆ, ಕಷ್ಟಪಟ್ಟು ನಾವೇ ಹಿಂದಿ ಇಂಗ್ಲಿಷ್ ನಲ್ಲಿ ಮಾತಾಡಿಸ್ಬೇಕಂತೆ. कन्नड़ माताड़ी सर बरोबर इंडिया में हिंदी चलता है, ये कर्नाटक कन्नड़ ಮಾತಾಡಿದ್ರೆ ಯಾವನ್ ಹೇಳಿದ್ದು? ಯಾವನ್ ಇಂಗ್ಲಿಷ್ ಮಾತಾಡ್ಬೇಕು ಅಂತ ಹೇಳಿದ್ದು? ಏನ್ ಸರ್ ದೊಡ್ಡ ಮನುಷ್ಯರು ಅವ್ರು ಮಾತಾಡೋದೇನು ಸರ್? ಯಾವನ್ ಸರ್ ಹೇಳಿದ್? ನಿಮ್ಮಂತವ್ರು ಹೇಳ್ತಾ ಇರೋದು ಹಿಂದಿ ನ್ಯಾಷನಲ್ ಭಾಷೆ ಅಂತ ಹೇಳ್ಬಿಟ್ಟು. ಕನ್ನಡಿಗರು ಕನ್ನಡದ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇರೋದಕ್ಕೆ, ಒಗ್ಗಟ್ಟು ತೋರಿಸ್ತಾ ಇರೋದಕ್ಕೇನೆ ಇವತ್ತು ಈ ನಾರ್ತ್ ಇಂಡಿಯನ್ಸ್ ಗಳು ಸ್ವಲ್ಪ ಬಾಲ ಮುದ್ರಕೊಂಡಿರೋದು. ಇಲ್ಲ ಅಂದಿದ್ರೆ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿರೋರು. ಇನ್ನು ಈ ನಾರ್ತಿಗಳು ನಮ್ಮ ಸೌತ್ ಇಂಡಿಯನ್ಸ್ ಗಳ ಸಣ್ಣ ಸಣ್ಣ ವಿಚಾರನ ಇಟ್ಕೊಂಡು ಕಾಮಿಡಿ ಮಾಡೋದು, ಟ್ರೋಲ್ ಮಾಡೋದು ಮಾಡ್ತಾರಲ್ಲ. ಈ ನಾರ್ತ್ ಇಂಡಿಯನ್ಸ್ ಗಳ ಸಿವಿಕ್ ಸೆನ್ಸ್ ಎಷ್ಟಿದೆ, ಇವ್ರ ಊರುಗಳಲ್ಲಿ ಜನಗಳು ಯಾವ ರೀತಿ ಜೀವನ ಮಾಡ್ತಿದ್ದಾರೆ, ಎಷ್ಟು ಬುದ್ಧಿಜೀವಿಗಳು ಅಂತ ಮುಂದಿನ ವಿಡಿಯೋಲಿ ಪರಿಪರಿಯಾಗಿ ತೋರಿಸ್ತೀನಿ. ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. You